ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಗೆಳೆಯರೇ, ಜೀವನದಲ್ಲಿ ಎಷ್ಟೇ ಕಷ್ಟಪಟ್ಟರೂ ಹಣ ಕೈಯಲ್ಲಿ ನಿಲ್ಲುತ್ತಿಲ್ಲವೇ? ಅದೃಷ್ಟ ಯಾವಾಗ ಒಲಿಯುತ್ತದೆ ಎಂದು ಕಾಯುತ್ತಿದ್ದೀರಾ? ನೆನಪಿಡಿ, ಸಾಕ್ಷಾತ್ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರುವ ಮುನ್ನ ಪ್ರಕೃತಿಯ ಮೂಲಕ ಕೆಲವು ರಹಸ್ಯ ಸೂಚನೆಗಳನ್ನು ನೀಡುತ್ತಾಳೆ. ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಶಕುನಶಾಸ್ತ್ರದ ಪ್ರಕಾರ ಒಬ್ಬ ವ್ಯಕ್ತಿ ಶ್ರೀಮಂತನಾಗುವ ಮುನ್ನ ಅಥವಾ ಆತನ ದುರಾದೃಷ್ಟವು ಅದೃಷ್ಟವಾಗಿ ಬದಲಾಗುವ ಮುನ್ನ ಕಂಡುಬರುವ 10 ಪ್ರಮುಖ ಸೂಚನೆಗಳ ಬಗ್ಗೆ ಆಳವಾಗಿ ತಿಳಿಯೋಣ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಯಾಕೆಂದರೆ ಕೊನೆಯಲ್ಲಿ ನಾನು ಒಂದು ವಿಶೇಷ ಪರಿಹಾರವನ್ನು ಕೂಡ ತಿಳಿಸಲಿದ್ದೇನೆ. ಕಪ್ಪು ಇರುವೆಗಳ ಆಗಮನ. ವೀಕ್ಷಕರೇ, ನಮ್ಮ ಲೌಕಿಕ ಜಗತ್ತಿನಲ್ಲಿ ನಾವು ದಿನನಿತ್ಯ ಕಾಣುವ ಸಣ್ಣ ಜೀವಿಗಳಲ್ಲಿ ಇರುವೆಗಳು ಕೂಡ ಒಂದು. ಸಾಮಾನ್ಯವಾಗಿ ನಾವು ಇರುವೆಗಳನ್ನು ಕಂಡಾಗ ನಿರ್ಲಕ್ಷಿಸುತ್ತೇವೆ ಅಥವಾ ಅವು ನಮಗೆ ತೊಂದರೆ ಕೊಡುತ್ತಿವೆ ಎಂದು ಭಾವಿಸುತ್ತೇವೆ. ಆದರೆ ಶಕುನಶಾಸ್ತ್ರ ಮತ್ತು ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಇರುವೆಗಳು ಕೇವಲ ಕೀಟಗಳಲ್ಲ, ಅವು ಮುಂಬರುವ ಬದಲಾವಣೆಗಳ ಸಂದೇಶವಾಹಕಗಳು. 1. ಕಪ್ಪು ಇರುವೆ ಮತ್ತು ಭಗವಾನ್ ವಿಷ್ಣು. ಸನಾತನ ಧರ್ಮದಲ್ಲಿ ಕಪ್ಪು ಇರುವೆಯನ್ನು ಸಾಕ್ಷಾತ್ ಭಗವಾನ್ ವಿಷ್ಣುವಿನ ಅಂಶವೆಂದು ಪರಿಗಣಿಸಲಾಗುತ್ತದೆ. ಕಪ್ಪು ಬಣ್ಣವು ಶನಿದೇವನಿಗೂ ಪ್ರಿಯವಾದದ್ದು. ಹೀಗಾಗಿ ಕಪ್ಪು ಇರುವೆಗಳು ನಿಮ್ಮ ಮನೆಯಲ್ಲಿ ಕಾಣಿಸಿಕೊಂಡರೆ ನಿಮ್ಮ ಮೇಲಿರುವ ಶನಿ ದೋಷಗಳು ಕಡಿಮೆಯಾಗಿ ವಿಷ್ಣುವಿನ ಕೃಪೆಯಿಂದಾಗಿ ಆರ್ಥಿಕ ಸುಧಾರಣೆ ಉಂಟಾಗಲಿದೆ ಎಂದರ್ಥ. ಕೆಂಪು ಇರುವೆಗಳು ಆಕ್ರಮಣಕಾರಿ ಸ್ವಭಾವದವು ಮತ್ತು ಅಶುಭದ ಸಂಕೇತವಾಗಿವೆ. ಆದರೆ ಶಾಂತ ಸ್ವಭಾವದ ಕಪ್ಪು ಇರುವೆಗಳು ಮನೆಯಲ್ಲಿ ಸುಖ ಶಾಂತಿ ನೆಲೆಸುವಂತೆ ಮಾಡುತ್ತವೆ. 2. ದಿಕ್ಕುಗಳ ಮಹತ್ವ. ಉತ್ತರ ದಿಕ್ಕಿನ ರಹಸ್ಯ. ನೀವು ಗಮನಿಸಬೇಕಾದ ಮುಖ್ಯ ಅಂಶವೆಂದರೆ ಈ ಇರುವೆಗಳು ಯಾವ ದಿಕ್ಕಿನಿಂದ ನಿಮ್ಮ ಮನೆಗೆ ಬರುತ್ತಿವೆ ಎಂಬುದು. ವಾಸ್ತುಶಾಸ್ತ್ರದ ಪ್ರಕಾರ ಉತ್ತರ ದಿಕ್ಕು ಕುಬೇರನ ದಿಕ್ಕು. ಒಂದು ವೇಳೆ ಕಪ್ಪು ಇರುವೆಗಳ ಸೈನ್ಯವು ನಿಮ್ಮ ಮನೆಯ ಉತ್ತರ ದಿಕ್ಕಿನಿಂದ ಅಥವಾ ಗೋಡೆಯ ಮೇಲಿನ ಉತ್ತರ ಭಾಗದಿಂದ ಬರುತ್ತಿದ್ದರೆ ಅದನ್ನು ಅತ್ಯಂತ ಮಂಗಳಕರ ಎಂದು ತಿಳಿಯಿರಿ. ಇದರರ್ಥ ಕುಬೇರ ದೇವನ ಆಶೀರ್ವಾದದೊಂದಿಗೆ ಹೊಸ ಆದಾಯದ ಮೂಲಗಳು ನಿಮಗೆ ತೆರೆದುಕೊಳ್ಳಲಿವೆ. ಪೂರ್ವ ದಿಕ್ಕಿನಿಂದ ಬಂದರೆ ಶುಭವಾರ್ತೆ ಕೇಳುತ್ತೀರಿ. ಪಶ್ಚಿಮದಿಂದ ಬಂದರೆ ಲಾಭದಾಯಕ ಪ್ರಯಾಣ ನಿಮ್ಮದಾಗುತ್ತದೆ. 3. ಆಹಾರ ಮತ್ತು ಮೊಟ್ಟೆಗಳನ್ನು ಹೊತ್ತೊಯ್ಯುವುದು. ವೃದ್ಧಿಯ ಸಂಕೇತ. ವೀಕ್ಷಕರೇ, ನೀವು ಇರುವೆಗಳನ್ನು ನೋಡುವಾಗ ಅವುಗಳ ಬಾಯಿಯನ್ನು ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿ. ಇರುವೆಗಳು ಏನಾದರೂ ಆಹಾರದ ಕಣಗಳನ್ನು ಅಥವಾ ಬಿಳಿ ಬಣ್ಣದ ಚಿಕ್ಕ ಮೊಟ್ಟೆಗಳನ್ನು ಬಾಯಿಯಲ್ಲಿ ಕಚ್ಚಿಕೊಂಡು ಸಾಲಾಗಿ ಸಾಗುತ್ತಿದ್ದರೆ ಅದು ನಿಮ್ಮ ಮನೆಯಲ್ಲಿ ವೃದ್ಧಿ ಅಥವಾ ಬೆಳವಣಿಗೆಯ ಸಂಕೇತವಾಗಿದೆ. ಮನೆಯಲ್ಲಿ ಧಾನ್ಯದ ಕೊರತೆ ನೀಗುತ್ತದೆ. ನಿಮ್ಮ ಆಸ್ತಿ ಅಥವಾ ಸಂಪತ್ತು ಹಂತ ಹಂತವಾಗಿ ವೃದ್ಧಿಯಾಗುತ್ತದೆ. ಕುಟುಂಬದಲ್ಲಿ ಹೊಸ ಸದಸ್ಯರ ಆಗಮನ ಅಥವಾ ವಂಶೋದ್ಧಾರದ ಸೂಚನೆ ಇದಾಗಿರುತ್ತದೆ. ಇಂತಹ ಸಮಯದಲ್ಲಿ ಇರುವೆಗಳಿಗೆ ತೊಂದರೆ ಕೊಡದೆ ಅವುಗಳ ಹಾದಿಯನ್ನು ಸುಗಮಗೊಳಿಸುವುದು ಒಳ್ಳೆಯದು. 4. ಪರಿಹಾರ ಮತ್ತು ಪುಣ್ಯದ ಕೆಲಸ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಕಪ್ಪು ಇರುವೆಗಳು ಕಾಣಿಸಿಕೊಂಡರೆ ಅವುಗಳನ್ನು ಕೊಲ್ಲುವ ಪಾಪ ಮಾಡಬೇಡಿ. ಬದಲಾಗಿ ಅವುಗಳಿಗೆ ಗೌರವ ಸಲ್ಲಿಸಿ. ಸಕ್ಕರೆ ಮತ್ತು ಹಿಟ್ಟು. ಸ್ವಲ್ಪ ಗೋಧಿ ಹಿಟ್ಟು ಮತ್ತು ಸಕ್ಕರೆಯನ್ನು ಬೆರೆಸಿ ಇರುವೆಗಳಿರುವ ಜಾಗದಲ್ಲಿ ಹಾಕಿ. ಇದನ್ನು ಇರುವೆ ಸೇವೆ ಎಂದು ಕರೆಯಲಾಗುತ್ತದೆ. ಹೀಗೆ ಮಾಡುವುದರಿಂದ ನಿಮ್ಮ ಜನ್ಮ ಕುಂಡಲಿಯಲ್ಲಿರುವ ರಾಹು ಮತ್ತು ಕೇತು ದೋಷಗಳು ನಿವಾರಣೆಯಾಗುತ್ತವೆ. ನಿಮ್ಮ ಸಾಲದ ಬಾಧೆಗಳು ಕಡಿಮೆಯಾಗಿ ಮಹಾಲಕ್ಷ್ಮಿಯು ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾಳೆ. ನೆನಪಿಡಿ, ಈ ಸಣ್ಣ ಜೀವಿಗಳ ಸಂತೃಪ್ತಿಯೇ ನಿಮ್ಮ ದೊಡ್ಡ ಯಶಸ್ಸಿನ ಮೆಟ್ಟಿಲಾಗಬಹುದು. ಕಪ್ಪು ಇರುವೆಗಳು ನಿಮ್ಮ ಮನೆಯಲ್ಲಿ ಕಾಣಿಸಿಕೊಂಡರೆ ಸಂತೋಷಪಡಿ, ಯಾಕೆಂದರೆ ನಿಮ್ಮ ಒಳ್ಳೆಯ ದಿನಗಳು ಈಗಷ್ಟೇ ಆರಂಭವಾಗಿವೆ. ಗೂಬೆ ಮತ್ತು ಲಕ್ಷ್ಮೀದೇವಿಯ ಸಂಬಂಧ. ವೀಕ್ಷಕರೇ, ನಮ್ಮ ಸಮಾಜದಲ್ಲಿ ಗೂಬೆಯನ್ನು ಕಂಡರೆ ಒಂದು ರೀತಿಯ ಭಯ ಅಥವಾ ಆತಂಕ ಉಂಟಾಗುವುದು ಸಹಜ. ಅನೇಕರು ಇದನ್ನು ಅಶುಭ ಎಂದು ಭಾವಿಸುತ್ತಾರೆ. ಆದರೆ ಸನಾತನ ಧರ್ಮದ ಗಹನವಾದ ಪುಟಗಳನ್ನು ತಿರುವಿ ನೋಡಿದರೆ ಗೂಬೆಯು
ಅತ್ಯಂತ ಪವಿತ್ರ ಮತ್ತು ಅದೃಷ್ಟದ ಸಂಕೇತವಾಗಿ ಕಾಣಿಸಿಕೊಳ್ಳುತ್ತದೆ. 1. ಭಯದ ಹಿಂದಿನ ಭರವಸೆ, ರಾಜಯೋಗದ ಸಂಕೇತ. ಗೂಬೆಯು ಕತ್ತಲೆಯಲ್ಲಿ ನೋಡಬಲ್ಲ ಶಕ್ತಿಯನ್ನು ಹೊಂದಿದೆ. ಶಕುನಶಾಸ್ತ್ರದ ಪ್ರಕಾರ ಗೂಬೆಯು ಸ್ಥಿರ ಲಕ್ಷ್ಮಿಯ ಸಂಕೇತ. ತಾಂತ್ರಿಕ ಶಾಸ್ತ್ರದಲ್ಲಿ ಗೂಬೆಯನ್ನು ದರ್ಶನ ಮಾಡುವುದು ರಾಜಯೋಗಕ್ಕೆ ಸಮಾನ ಎಂದು ಹೇಳಲಾಗುತ್ತದೆ. ಅಂದರೆ ನೀವು ಶೂನ್ಯದಿಂದ ಸಾಮ್ರಾಜ್ಯವನ್ನು ಕಟ್ಟುವ ಶಕ್ತಿಯನ್ನು ಪಡೆಯಲಿದ್ದೀರಿ ಎಂದರ್ಥ. ಲೋಕದ ದೃಷ್ಟಿಯಲ್ಲಿ ಗೂಬೆ ವಿಚಿತ್ರವಾಗಿ ಕಂಡರೂ ಜ್ಯೋತಿಷ್ಯದ ದೃಷ್ಟಿಯಲ್ಲಿ ಅದು ಜ್ಞಾನ ಮತ್ತು ಗುಪ್ತನಿಧಿಯ ರಕ್ಷಕ. 2. ಹಗಲಿನಲ್ಲಿ ಗೂಬೆಯ ದರ್ಶನ, ಸ್ಥಗಿತಗೊಂಡ ಕೆಲಸಗಳಿಗೆ ಚಾಲನೆ. ಸಾಮಾನ್ಯವಾಗಿ ಗೂಬೆಗಳು ರಾತ್ರಿಯ ಹೊತ್ತು ಸಂಚರಿಸುತ್ತವೆ. ಆದರೆ ಒಂದು ವೇಳೆ ನಿಮಗೆ ಹಗಲಿನ ವೇಳೆಯಲ್ಲಿ ಗೂಬೆ ಕಾಣಿಸಿಕೊಂಡರೆ ಅಥವಾ ನಿಮ್ಮ ಮನೆಯ ಮುಂಭಾಗ ಬಂದು ಕುಳಿತರೆ ಅದನ್ನು ಅಸಾಮಾನ್ಯ ಘಟನೆ ಎಂದು ತಿಳಿಯಿರಿ. ಇದರ ಅರ್ಥವೇನೆಂದರೆ ನೀವು ದೀರ್ಘಕಾಲದಿಂದ ಯಾವುದೋ ಒಂದು ಕೆಲಸಕ್ಕಾಗಿ ಕಾಯುತ್ತಿದ್ದೀರಿ, ಅದು ತಡೆಹಿಡಿಯಲ್ಪಟ್ಟಿದೆ ಅಥವಾ ವಿಳಂಬವಾಗುತ್ತಿದೆ ಎಂದಾದರೆ ಆ ಕೆಲಸವು ಈಗ ಪೂರ್ಣಗೊಳ್ಳುವ ಸಮಯ ಬಂದಿದೆ. ದೇವರು ಗೂಬೆಯ ರೂಪದಲ್ಲಿ ನಿಮಗೆ ಮುನ್ನಡೆಯಿರಿ ಎಂಬ ಹಸಿರು ನಿಶಾನೆಯನ್ನು ನೀಡುತ್ತಿದ್ದಾನೆ. 3. ಶುಕ್ರವಾರದ ದರ್ಶನ ಮತ್ತು ಅಪಾರ ಧನಲಾಭ. ವಾರದ ದಿನಗಳಲ್ಲಿ ಶುಕ್ರವಾರವು ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದ ದಿನ. ಒಂದು ವೇಳೆ ಈ ದಿನದಂದು ನಿಮಗೆ ಗೂಬೆಯ ದರ್ಶನವಾದರೆ ಅಥವಾ ಗೂಬೆಯ ಧ್ವನಿ ಕೇಳಿಸಿದರೆ ಅದು ನಿಮ್ಮ ಜೀವನದ ಆರ್ಥಿಕ ಸ್ಥಿತಿ ಬದಲಾಗುವ ಮುನ್ಸೂಚನೆ. ಸಾಕ್ಷಾತ್ ಮಹಾಲಕ್ಷ್ಮಿಯೇ ತನ್ನ ವಾಹನದ ಮೇಲೆ ಕುಳಿತು ನಿಮ್ಮ ಮನೆಗೆ ಭೇಟಿ ನೀಡುತ್ತಿದ್ದಾಳೆ ಎಂಬುದರ ಸಂಕೇತವಿದು. ಶಕುನಶಾಸ್ತ್ರದ ಪ್ರಕಾರ ಶುಕ್ರವಾರ ಗೂಬೆಯನ್ನು ನೋಡುವುದು ಲಾಟರಿ ಹೊಡೆದಂತೆ ಅಥವಾ ಎಣಿಸದಷ್ಟು ಹಣ ನಿಮ್ಮ ಕೈ ಸೇರುವ ಮುನ್ಸೂಚನೆಯಾಗಿದೆ. 4. ಕನಸಿನಲ್ಲಿ ಗೂಬೆ ಕಾಣಿಸಿಕೊಂಡರೆ ಏನರ್ಥ? ಕನಸಿನಲ್ಲಿ ಗೂಬೆ ಬರುವುದು ನಿಮ್ಮ ಜೀವನದ ರಹಸ್ಯ ಶಕ್ತಿಗಳು ಜಾಗೃತವಾಗುತ್ತಿವೆ ಎಂಬುದನ್ನು ತೋರಿಸುತ್ತದೆ. ಗೂಬೆಯು ನಿಮ್ಮ ಕಡೆಗೆ ಬರುತ್ತಿರುವಂತೆ ಕಂಡರೆ ಶೀಘ್ರದಲ್ಲೇ ದೊಡ್ಡ ಗೌರವ ಅಥವಾ ಪದವಿ ಸಿಗಲಿದೆ. ಗೂಬೆಯು ನಿಮ್ಮ ಹೆಗಲ ಮೇಲೆ ಕುಳಿತಂತೆ ಕಂಡರೆ ನೀವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಆಸ್ತಿ ಪಾಸ್ತಿ ನಿಮ್ಮದಾಗಲಿದೆ. ಆದರೆ ನೆನಪಿಡಿ, ಗೂಬೆಯನ್ನು ಎಂದಿಗೂ ಓಡಿಸಬಾರದು ಅಥವಾ ಅದಕ್ಕೆ ಹಾನಿ ಮಾಡಬಾರದು. ಗೂಬೆಯನ್ನು ಗೌರವದಿಂದ ನೋಡುವುದು ಎಂದರೆ ಲಕ್ಷ್ಮೀದೇವಿಯನ್ನು ಗೌರವಿಸಿದಂತೆ. ಅದರ ನಿಗೂಢ ನೋಟವು ನಿಮ್ಮ ಕಷ್ಟದ ದಿನಗಳು ಮುಗಿಯುತ್ತಿವೆ ಎಂಬ ಭರವಸೆಯಾಗಿದೆ. ಕನಸಿನಲ್ಲಿ ಕಮಲದ ಹೂವು ಮತ್ತು ಗಜಲಕ್ಷ್ಮಿ ಯೋಗ. ವೀಕ್ಷಕರೇ, ನಮಗೆ ಬೀಳುವ ಪ್ರತಿಯೊಂದು ಕನಸಿಗೂ ಒಂದು ಅರ್ಥವಿರುತ್ತದೆ ಎಂದು ಸ್ವಪ್ನಶಾಸ್ತ್ರ ಹೇಳುತ್ತದೆ. ಅದರಲ್ಲೂ ಕೆಲವು ಕನಸುಗಳು ಸಾಕ್ಷಾತ್ ದೇವಲೋಕದಿಂದ ಬಂದ ಸಂದೇಶಗಳಂತಿರುತ್ತವೆ. ಅಂತಹ ಪವಿತ್ರವಾದ ಕನಸುಗಳಲ್ಲಿ ಕಮಲದ ಹೂವು ಮತ್ತು ಆನೆಯ ಕನಸು ಅತ್ಯಂತ ಶ್ರೇಷ್ಠವಾದುದು. 1. ಬ್ರಹ್ಮ ಮುಹೂರ್ತದ ಕನಸು ಮತ್ತು ಅದರ ಫಲಿತಾಂಶ. ಸ್ವಪ್ನಶಾಸ್ತ್ರದ ಪ್ರಕಾರ ನಾವು ಕಾಣುವ ಎಲ್ಲ ಕನಸುಗಳು ನಿಜವಾಗುವುದಿಲ್ಲ. ಆದರೆ ಬೆಳಗಿನ ಜಾವ 3 ರಿಂದ 5 ಗಂಟೆಯ ಅವಧಿಯಲ್ಲಿ, ಅಂದರೆ ಬ್ರಹ್ಮ ಮುಹೂರ್ತದಲ್ಲಿ ನೀವು ಕಾಣುವ ಕನಸುಗಳು ದೈವಿಕ ಸಂಕೇತಗಳಾಗಿರುತ್ತವೆ. ಈ ಪವಿತ್ರ ಸಮಯದಲ್ಲಿ ನೀವು ಕೆಸರಿನಲ್ಲಿ ಅರಳಿದ ಸುಂದರವಾದ ಕಮಲದ ಹೂವನ್ನು ಅಥವಾ ಸಾಕ್ಷಾತ್ ಮಹಾಲಕ್ಷ್ಮಿಯನ್ನು ಕನಸಿನಲ್ಲಿ ಕಂಡರೆ ಅದು ಮುಂದಿನ 3 ರಿಂದ 6 ತಿಂಗಳೊಳಗೆ ನಿಮ್ಮ ಜೀವನದಲ್ಲಿ ಸಾಕಾರಗೊಳ್ಳುತ್ತದೆ. ಅಂದರೆ ಅನಿರೀಕ್ಷಿತವಾಗಿ ನಿಮಗೆ ದೊಡ್ಡ ಮಟ್ಟದ ಧನಲಾಭ ಅಥವಾ ಯಶಸ್ಸು ಸಿಗಲಿದೆ ಎಂಬುದು ಇದರ ಖಚಿತ ಅರ್ಥ. 2. ಕಮಲದ ಹೂವು, ಕಷ್ಟದಿಂದ ಸುಖದೆಡೆಗಿನ ಪಯಣ. ಕಮಲದ ಹೂವಿನ ವಿಶೇಷತೆ ಎಂದರೆ ಅದು ಕೆಸರಿನಲ್ಲಿ ಹುಟ್ಟಿದರೂ ತನ್ನ ಪವಿತ್ರತೆ ಮತ್ತು ಸೌಂದರ್ಯವನ್ನು ಕಳೆದುಕೊಳ್ಳುವುದಿಲ್ಲ. ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದ ಈ ಹೂವನ್ನು ಕನಸಿನಲ್ಲಿ ನೋಡುವುದು ಎಂದರೆ ನಿಮ್ಮ ಜೀವನವು ಈಗ ಬದಲಾಗುತ್ತಿದೆ ಎಂದರ್ಥ. ಹೂವು ಕೆಸರಿನಿಂದ ಮೇಲೆದ್ದು ಸೂರ್ಯನ ಕಡೆಗೆ ಮುಖ ಮಾಡುವಂತೆ ನಿಮ್ಮ ಜೀವನದ ಬಡತನ, ಸಾಲದ ಬಾಧೆ ಅಥವಾ ಕಷ್ಟದ ದಿನಗಳು ಮುಗಿದು ನೀವು ಈಗ ಸುಖ ಮತ್ತು ಗೌರವದ ಕಾಲಕ್ಕೆ ಕಾಲಿಡುತ್ತಿದ್ದೀರಿ ಎಂಬುದಕ್ಕೆ ಇದು ಸಾಕ್ಷಿ. ದೇವರು ನಿಮಗೆ ನೀಡುತ್ತಿರುವ ಅಭಯ ಹಸ್ತ ಇದಾಗಿದೆ. 3.
ಗಜಲಕ್ಷ್ಮಿ ಯೋಗ, ಆನೆಯ ದರ್ಶನ. ವೀಕ್ಷಕರೇ, ನಿಮ್ಮ ಕನಸಿನಲ್ಲಿ ಕೇವಲ ಹೂವು ಮಾತ್ರವಲ್ಲದೆ ಒಂದು ಬಿಳಿ ಆನೆ ಅಥವಾ ಆನೆಗಳ ಗುಂಪನ್ನು ಕಂಡರೆ ಅದು ಗಜಲಕ್ಷ್ಮಿ ಯೋಗವನ್ನು ಸೂಚಿಸುತ್ತದೆ. ಹಿಂದೂ ಧರ್ಮದಲ್ಲಿ ಆನೆಯು ಐಶ್ವರ್ಯ ಮತ್ತು ಅಧಿಕಾರದ ಸಂಕೇತ. ಒಂದು ವೇಳೆ ಕನಸಿನಲ್ಲಿ ಆನೆಯು ತನ್ನ ಸೊಂಡಿಲಿನಿಂದ ನಿಮ್ಮ ಮೇಲೆ ನೀರು ಎರಚುತ್ತಿರುವಂತೆ ಕಂಡರೆ ನಿಮ್ಮ ಮನೆಯ ಮೇಲೆ ಲಕ್ಷ್ಮಿಯ ಕೃಪಾಕಟಾಕ್ಷ ಬಿದ್ದಿದೆ ಎಂದರ್ಥ. ಗಜಲಕ್ಷ್ಮಿ ರೂಪವು ರಾಜವೈಭೋಗವನ್ನು ನೀಡುವಂತಹದ್ದು. ಇಂತಹ ಕನಸು ಬಿದ್ದರೆ ನಿಮ್ಮ ವ್ಯಾಪಾರದಲ್ಲಿ ಅನಿರೀಕ್ಷಿತ ಲಾಭ ಅಥವಾ ಸರ್ಕಾರಿ ಕೆಲಸಗಳಲ್ಲಿ ಜಯ ಸಿಗುವ ಸಾಧ್ಯತೆ ಹೆಚ್ಚಿರುತ್ತದೆ. 4. ಆರ್ಥಿಕ ಲಾಭದ ದೃಢೀಕರಣ. ಲಕ್ಷ್ಮೀದೇವಿ ಕಮಲದ ಮೇಲೆ ಕುಳಿತುಕೊಳ್ಳಲು ಇಷ್ಟಪಡುತ್ತಾಳೆ. ಆದ್ದರಿಂದ ಕನಸಿನಲ್ಲಿ ಲಕ್ಷ್ಮಿಯನ್ನು ಕಮಲದ ಸಮೇತ ನೋಡುವುದು ಸಾಕ್ಷಾತ್ ದೇವರೇ ನಿಮ್ಮ ಮನೆಗೆ ಬರುತ್ತಾರೆ ಎಂಬ ಸೂಚನೆ. ಇಂತಹ ಕನಸುಗಳು ಬಿದ್ದಾಗ ನೀವು ಮಾಡಬೇಕಾದ್ದು ಇಷ್ಟೇ: ಮರುದಿನ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ದೀಪ ಹಚ್ಚಿ ದೇವರಿಗೆ ಧನ್ಯವಾದ ಅರ್ಪಿಸಿ. ನಿಮ್ಮ ಮನಸ್ಸಿನಲ್ಲಿರುವ ಆಸೆಗಳನ್ನು ದೇವರಿಗೆ ತಿಳಿಸಿ. ನೆನಪಿಡಿ, ಇಂತಹ ದೈವಿಕ ಸಂಕೇತಗಳು ಎಲ್ಲರಿಗೂ ಸುಲಭವಾಗಿ ಸಿಗುವುದಿಲ್ಲ. ಯಾರಿಗೆ ದೇವರ ಅನುಗ್ರಹವಿರುತ್ತದೆಯೋ ಅವರಿಗೆ ಮಾತ್ರ ಇಂತಹ ಶುಭ ಕನಸುಗಳು ಬೀಳುತ್ತವೆ. ಪ್ರಾಣಿ ಮತ್ತು ಪಕ್ಷಿಗಳ ಶುಭ ಶಕುನ. ವೀಕ್ಷಕರೇ, ಪ್ರಕೃತಿಯು ತನ್ನದೇ ಆದ ಭಾಷೆಯಲ್ಲಿ ನಮ್ಮೊಂದಿಗೆ ಮಾತನಾಡುತ್ತದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರಾಣಿ ಮತ್ತು ಪಕ್ಷಿಗಳನ್ನು ವಿವಿಧ ಗ್ರಹಗಳ ಮತ್ತು ದೇವತೆಗಳ ಸಂಕೇತವೆಂದು ಪರಿಗಣಿಸಲಾಗಿದೆ. ನಮ್ಮ ಸುತ್ತಮುತ್ತಲಿನ ಈ ಜೀವಿಗಳ ಹಠಾತ್ ಆಗಮನವು ನಮಗೆ ಬರಲಿರುವ ದೊಡ್ಡ ಬದಲಾವಣೆಯ ಮುನ್ಸೂಚನೆಯನ್ನು ನೀಡುತ್ತವೆ. 1. ಗಿಳಿ, ಬುದ್ಧಿವಂತಿಕೆ ಮತ್ತು ಸಂಪತ್ತಿನ ದೂತ. ಪಕ್ಷಿಗಳಲ್ಲಿ ಗಿಳಿ ಅತ್ಯಂತ ಆಕರ್ಷಕ ಮತ್ತು ಬುದ್ಧಿವಂತ ಪಕ್ಷಿ. ಶಾಸ್ತ್ರಗಳ ಪ್ರಕಾರ ಗಿಳಿಯು ಪ್ರೇಮದೇವನಾದ ಕಾಮದೇವನ ವಾಹನವಾಗಿದೆ. ಅಷ್ಟೇ ಅಲ್ಲ, ಜ್ಯೋತಿಷ್ಯದಲ್ಲಿ ಗಿಳಿಯನ್ನು ಬುಧ ಗ್ರಹದ ಸಂಕೇತವೆಂದು ನೋಡಲಾಗುತ್ತದೆ. ಬುಧ ಗ್ರಹವು ವ್ಯಾಪಾರ, ವ್ಯವಹಾರ, ಸಂವಹನ ಮತ್ತು ಬುದ್ಧಿವಂತಿಕೆಗೆ ಅಧಿಪತಿ. ಒಂದು ವೇಳೆ ಹಠಾತ್ ಆಗಿ ಗಿಳಿಗಳು ನಿಮ್ಮ ಮನೆಯ ಅಂಗಳಕ್ಕೆ ಬಂದರೆ ಅಥವಾ ನಿಮ್ಮ ತಾರಸಿಯ ಮೇಲೆ ಬಂದು ಕುಳಿತರೆ ಅದು ನಿಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿಯಾಗುವ ಕಾಲ ಬಂದಿದೆ ಎಂದರ್ಥ. ಹೊಸ ಹೂಡಿಕೆಗಳಿಗೆ ಇದು ಸಕಾಲ. ನಿಮ್ಮ ಕಳೆದು ಹೋದ ಹಣ ಮರಳಿ ಬರುವ ಸೂಚನೆಯನ್ನು ಗಿಳಿಯ ದರ್ಶನ ನೀಡುತ್ತದೆ. ಗಿಳಿಯ ಹಸಿರು ಬಣ್ಣವು ಸಮೃದ್ಧಿಯ ಸಂಕೇತವಾಗಿದ್ದು ಅದು ಮನೆಯ ಪರಿಸರದಲ್ಲಿ ಧನಾತ್ಮಕ ಶಕ್ತಿಯನ್ನು ಹರಡುತ್ತದೆ. 2. ಗುಬ್ಬಚ್ಚಿಗಳು, ಮನೆಯ ವಾಸ್ತು ದೋಷಕ್ಕೆ ಮದ್ದು. ಇತ್ತೀಚಿನ ದಿನಗಳಲ್ಲಿ ಗುಬ್ಬಚ್ಚಿಗಳು ಕಾಣಿಸಿಕೊಳ್ಳುವುದು ಅಪರೂಪವಾಗಿದೆ. ಆದರೆ ಶಕುನಶಾಸ್ತ್ರದ ಪ್ರಕಾರ ನಿಮ್ಮ ಮನೆಯ ಒಳಗೆ ಅಥವಾ ಬಾಲ್ಕನಿಯಲ್ಲಿ ಗುಬ್ಬಚ್ಚಿಗಳು ಬಂದು ಗೂಡು ಕಟ್ಟಿದರೆ ಅದನ್ನು ಅದೃಷ್ಟದ ಪರಮಾವಧಿ ಎಂದು ತಿಳಿಯಿರಿ. ಗುಬ್ಬಚ್ಚಿಗಳು ಎಲ್ಲಿ ಗೂಡು ಕಟ್ಟುತ್ತವೆಯೋ ಆ ಮನೆಯಲ್ಲಿನ ವಾಸ್ತು ದೋಷಗಳು ತಾವಾಗಿಯೇ ನಿವಾರಣೆಯಾಗುತ್ತವೆ. ಗುಬ್ಬಚ್ಚಿಗಳ ಆಗಮನದಿಂದ ಮನೆಯಲ್ಲಿನ ಕಲಹಗಳು ಮುಗಿದು ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ. ಅವುಗಳ ಚಿಲಿಪಿಲಿ ಧ್ವನಿಯು ಮನೆಯ ನಕಾರಾತ್ಮಕ ಶಕ್ತಿಯನ್ನು ಹೊಡೆದೋಡಿಸಿ ಹಣದ ಹರಿವನ್ನು ಹೆಚ್ಚಿಸುತ್ತದೆ. 3. ಇತರ ಪಕ್ಷಿಗಳ ಸಂಕೇತ. ಕೋಗಿಲೆ ಮತ್ತು ಪಾರಿವಾಳ. ಗಿಳಿ ಮತ್ತು ಗುಬ್ಬಚ್ಚಿಗಳ ಹೊರತಾಗಿ ಇನ್ನು ಕೆಲವು ಪಕ್ಷಿಗಳು ವಿಶೇಷ ಸೂಚನೆಯನ್ನು ನೀಡುತ್ತವೆ. ಕೋಗಿಲೆ, ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಮನೆಯ ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ಕೋಗಿಲೆಯ ಮಧುರ ಧ್ವನಿ ಕೇಳಿಸಿದರೆ ಅಂದು ನೀವು ಕೈ ಹಾಕುವ ಪ್ರತಿಯೊಂದು ಕೆಲಸದಲ್ಲೂ ಜಯ ಸಿಗಲಿದೆ ಎಂದರ್ಥ. ಪಾರಿವಾಳ. ಪಾರಿವಾಳವು ಮನೆಯಲ್ಲಿ ಶಾಂತಿಯನ್ನು ತರುತ್ತದೆ ಎಂದು ನಂಬಲಾಗುತ್ತದೆ. ಆದರೆ ಅವು ಕೇವಲ ವಿಶ್ರಾಂತಿ ಪಡೆಯಲು ಬಂದರೆ ಶುಭ. ಮನೆಯಲ್ಲಿ ಗೂಡು ಕಟ್ಟುವುದು ಮಿಶ್ರ ಫಲಿತಾಂಶವನ್ನು ನೀಡುತ್ತದೆ ಎಂದು ಕೆಲವು ಶಾಸ್ತ್ರಗಳು ಹೇಳುತ್ತವೆ. 4. ಪಕ್ಷಿಗಳಿಗೆ ನಾವು ಮಾಡಬೇಕಾದ ಸೇವೆ. ವೀಕ್ಷಕರೇ, ಈ ಪಕ್ಷಿಗಳು ನಮ್ಮ ಮನೆಗೆ ದೈವಿಕ ಸಂದೇಶವನ್ನು ಹೊತ್ತು ತರುತ್ತವೆ. ಇವುಗಳಿಗೆ ನಾವು ತೋರಿಸುವ ಪ್ರೀತಿ ನಮ್ಮ ಕಷ್ಟಗಳನ್ನು ಕಡಿಮೆ ಮಾಡುತ್ತದೆ. ನಿಮ್ಮ ಮನೆಯ ತಾರಸಿಯ ಮೇಲೆ ಅಥವಾ ಬಾಲ್ಕನಿಯಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಮತ್ತು ಸ್ವಲ್ಪ ಧಾನ್ಯಗಳನ್ನು ಇಡಿ. ಹೀಗೆ ಪಕ್ಷಿಗಳಿಗೆ ಆಹಾರ ನೀಡುವುದರಿಂದ ನಿಮ್ಮ ಜನ್ಮ ಕುಂಡಲಿಯಲ್ಲಿರುವ ಗ್ರಹ ದೋಷಗಳು ನಿವಾರಣೆಯಾಗಿ ಮಹಾಲಕ್ಷ್ಮಿಯು ನಿಮ್ಮ ಮನೆಯಲ್ಲಿ ನೆಲೆಸುವಂತೆ ಪ್ರೇರೇಪಿಸುತ್ತದೆ.
ಪ್ರಕೃತಿಯನ್ನು ಪ್ರೀತಿಸುವವರ ಮೇಲೆ ದೈವದ ಕೃಪೆ ಸದಾ ಇರುತ್ತದೆ. ಶಾರೀರಿಕ ಬದಲಾವಣೆಗಳು. ಅಂಗೈ ಮತ್ತು ಕಣ್ಣುಗಳ ರಹಸ್ಯ. ವೀಕ್ಷಕರೇ, ಪ್ರಕೃತಿ ಮತ್ತು ಪ್ರಾಣಿ ಪಕ್ಷಿಗಳ ಸಂಕೇತಗಳ ಬಗ್ಗೆ ಇದುವರೆಗೆ ತಿಳಿಯೋಣ. ಆದರೆ ಸಾಕ್ಷಾತ್ ನಮ್ಮ ಶರೀರವೇ ನಮಗೆ ಬರಲಿರುವ ಅದೃಷ್ಟದ ಬಗ್ಗೆ ಕೆಲವು ಮುನ್ಸೂಚನೆಗಳನ್ನು ನೀಡುತ್ತದೆ ಎಂದರೆ ನೀವು ನಂಬುತ್ತೀರಾ? ಹೌದು. ಶಕುನಶಾಸ್ತ್ರ ಮತ್ತು ಸಮುದ್ರಿಕ ಶಾಸ್ತ್ರದ ಪ್ರಕಾರ ನಮ್ಮ ದೇಹದಲ್ಲಿ ಆಗುವ ಹಠಾತ್ ಸ್ಪಂದನಗಳು ಭವಿಷ್ಯದ ಆರ್ಥಿಕ ಲಾಭದ ಕಡೆಗೆ ಬೆರಳು ಮಾಡಿ ತೋರಿಸುತ್ತವೆ. 1. ಅಂಗೈ ತುರಿಕೆ ಹಣದ ಹರಿವಿನ ಸಂಕೇತ. ಅನೇಕ ಬಾರಿ ನಮಗೆ ಹಠಾತ್ ಆಗಿ ಅಂಗೈ ತುರಿಕೆ ಆರಂಭವಾಗುತ್ತದೆ. ಇದನ್ನು ಕೇವಲ ಅಲರ್ಜಿ ಎಂದು ನಿರ್ಲಕ್ಷಿಸಬೇಡಿ. ಶಾಸ್ತ್ರಗಳ ಪ್ರಕಾರ ಅಂಗೈ ತುರಿಕೆ ಮತ್ತು ಲಕ್ಷ್ಮೀದೇವಿಯ ಆಗಮನಕ್ಕೆ ನೇರ ಸಂಬಂಧವಿದೆ. ಪುರುಷರಿಗೆ. ಒಬ್ಬ ಪುರುಷನಿಗೆ ತನ್ನ ಬಲಗೈ ಅಂಗೈನಲ್ಲಿ ತುರಿಕೆ ಉಂಟಾದರೆ ಅದು ಅತ್ಯಂತ ಶುಭ ಶಕುನ. ಇದರರ್ಥ ಅನಿರೀಕ್ಷಿತವಾಗಿ ಹಣ ನಿಮ್ಮ ಕೈ ಸೇರಲಿದೆ ಅಥವಾ ಸ್ಥಗಿತಗೊಂಡಿದ್ದ ಹಣಕಾಸಿನ ವ್ಯವಹಾರಗಳು ಪೂರ್ಣಗೊಳ್ಳಲಿವೆ ಎಂದರ್ಥ. ಮಹಿಳೆಯರಿಗೆ. ಸ್ತ್ರೀಯರಿಗೆ ಅವರ ಎಡಗೈ ಅಂಗೈ ತುರಿಸಿದರೆ ಅದು ಧನಾಗಮನದ ಸೂಚನೆ. ಗಮನಿಸಿ, ಪುರುಷರಿಗೆ ಎಡಗೈ ಮತ್ತು ಮಹಿಳೆಯರಿಗೆ ಬಲಗೈ ತುರಿಸಿದರೆ ಅದು ಖರ್ಚಿನ ಸಂಕೇತವೆಂದು ಹೇಳಲಾಗುತ್ತದೆ. ಹಾಗಾಗಿ ಅಂತಹ ಸಮಯದಲ್ಲಿ ಎಚ್ಚರಿಕೆಯಿಂದ ಹಣ ವ್ಯಯಿಸಿ. 2. ಕಣ್ಣುಗಳು ಬಡಿಯುವುದು ಶುಭ ಸುದ್ದಿಯ ಮುನ್ಸೂಚನೆ. ಅಂಗೈ ತುರಿಕೆಯಂತೆಯೇ ಕಣ್ಣುಗಳು ಬಡಿಯುವುದು ಕೂಡ ಭವಿಷ್ಯದ ಘಟನೆಗಳನ್ನು ಸೂಚಿಸುತ್ತದೆ. ಪುರುಷರಿಗೆ ಅವರ ಬಲಗಣ್ಣು ಅಥವಾ ಬಲಹುಬ್ಬು ಬಡಿಯುತ್ತಿದ್ದರೆ ಅದು ತುಂಬ ಒಳ್ಳೆಯದು. ನೀವು ಬಹಳ ದಿನಗಳಿಂದ ನಿರೀಕ್ಷಿಸುತ್ತಿದ್ದ ಕೆಲಸದಲ್ಲಿ ವಿಜಯ ಸಿಗಲಿದೆ ಅಥವಾ ಯಾವುದೋ ಒಂದು ದೊಡ್ಡ ಲಾಭದಾಯಕ ಸುದ್ದಿ ನಿಮ್ಮನ್ನು ಹುಡುಕಿ ಬರಲಿದೆ ಎಂಬುದರ ಸಂಕೇತವಿದು. ಮಹಿಳೆಯರಿಗೆ ಅವರ ಎಡಗಣ್ಣು ಬಡಿಯುವುದು ಮಂಗಳಕರ ಎಂದು ಪರಿಗಣಿಸಲಾಗುತ್ತದೆ. ಇದು ಕುಟುಂಬದಲ್ಲಿ ನೆಮ್ಮದಿ ಮತ್ತು ಆರ್ಥಿಕ ಸುಧಾರಣೆಯನ್ನು ಸೂಚಿಸುತ್ತದೆ. 3. ಇದರ ಹಿಂದಿನ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಹಿನ್ನೆಲೆ. ವೀಕ್ಷಕರೇ, ಇದೆಲ್ಲವೂ ಕೇವಲ ಮೂಢನಂಬಿಕೆ ಎಂದು ಕೆಲವರು ಭಾವಿಸಬಹುದು. ಆದರೆ ಇದರ ಹಿಂದೆ ಒಂದು ಆಳವಾದ ಆಧ್ಯಾತ್ಮಿಕ ಜ್ಞಾನವಿದೆ. ನಮ್ಮ ದೇಹದಲ್ಲಿ 7 ಪ್ರಮುಖ ಚಕ್ರಗಳು ಮತ್ತು ಸಾವಿರಾರು ನಾಡಿಗಳಿವೆ. ನಮ್ಮ ಜೀವನದಲ್ಲಿ ಯಾವುದಾದರೂ ದೊಡ್ಡ ಸಕಾರಾತ್ಮಕ ಬದಲಾವಣೆ ಅಥವಾ ಶಕ್ತಿಯ ಹರಿವು ಉಂಟಾಗುವ ಮುನ್ನ ನಮ್ಮ ಶರೀರದ ಶಕ್ತಿ ಕೇಂದ್ರಗಳು ಸಕ್ರಿಯಗೊಳ್ಳುತ್ತವೆ. ಈ ಶಕ್ತಿ ಕೇಂದ್ರಗಳು ಸಕ್ರಿಯಗೊಂಡಾಗ ನರಮಂಡಲದ ಮೂಲಕ ಇಂತಹ ಸ್ಪಂದನಗಳು ಅಥವಾ ತುರಿಕೆಗಳು ಕಾಣಿಸಿಕೊಳ್ಳುತ್ತವೆ. ಇದು ಬ್ರಹ್ಮಾಂಡದ ಶಕ್ತಿ ನಮ್ಮ ಶರೀರದೊಂದಿಗೆ ಸಂವಹನ ನಡೆಸುವ ಒಂದು ರೀತಿ ಎನ್ನಬಹುದು. 4. ನೀವು ಏನು ಮಾಡಬೇಕು? ಒಂದು ವೇಳೆ ನಿಮಗೆ ಇಂತಹ ಶುಭ ಸೂಚನೆಗಳು ಕಂಡುಬಂದರೆ ಅತಿಯಾಗಿ ಆತಂಕಕ್ಕೊಳಗಾಗಬೇಡಿ ಅಥವಾ ಅತಿಯಾದ ಸಂಭ್ರಮಕ್ಕೆ ಬೀಳಬೇಡಿ. ನಿಮ್ಮ ಕೆಲಸದ ಮೇಲೆ ಹೆಚ್ಚಿನ ಗಮನ ಹರಿಸಿ. ಧನಾತ್ಮಕ ಆಲೋಚನೆಗಳನ್ನು ಮಾಡಿ. ಏಕೆಂದರೆ ನಿಮ್ಮ ದೇಹವು ನಿಮಗೆ ನೀಡುತ್ತಿರುವ ಸೂಚನೆ ಎಂದರೆ ನೀವು ಈಗ ಸರಿಯಾದ ಹಾದಿಯಲ್ಲಿದ್ದೀರಿ, ಅದೃಷ್ಟ ನಿಮ್ಮನ್ನು ಬೆನ್ನಟ್ಟುತ್ತಿದೆ ಎಂದು. ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಲು ಈ ಸೂಚನೆಗಳನ್ನು ಒಂದು ಪ್ರೇರಣೆಯಾಗಿ ಬಳಸಿ. ದಿನಚರಿಯ ಆಕಸ್ಮಿಕ ಘಟನೆಗಳು. ಅದೃಷ್ಟದ ರಹಸ್ಯ ಸೂಚನೆಗಳು. ವೀಕ್ಷಕರೇ, ಪ್ರಕೃತಿ ಮತ್ತು ಶಾರೀರಿಕ ಬದಲಾವಣೆಗಳ ನಂತರ ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ನಮಗೆ ಅರಿವಿಲ್ಲದೆಯೇ ಕೆಲವು ಘಟನೆಗಳು ಸಂಭವಿಸುತ್ತವೆ. ಇವುಗಳನ್ನು ನಾವು ಸಾಮಾನ್ಯ ಎಂದು ನಿರ್ಲಕ್ಷಿಸುತ್ತೇವೆ. ಆದರೆ ಇವುಗಳ ಹಿಂದೆ ಮಹಾಲಕ್ಷ್ಮಿಯ ಆಗಮನದ ದೊಡ್ಡ ಸಂಕೇತಗಳಿರುತ್ತವೆ. ಅಂತಹ ಕೆಲವು ಅಪರೂಪದ ಮತ್ತು ರಹಸ್ಯ ಸೂಚನೆಗಳನ್ನು ಈಗ ತಿಳಿಯೋಣ. 1. ಪೊರಕೆ ಮತ್ತು ಕಸ ಗುಡಿಸುವ ಶಕುನ. ಹಿಂದೂ ಧರ್ಮದಲ್ಲಿ ಪೊರಕೆಯನ್ನು ಕೇವಲ ಕಸ ಗುಡಿಸುವ ವಸ್ತುವಲ್ಲ, ಬದಲಾಗಿ ಸಾಕ್ಷಾತ್ ಮಹಾಲಕ್ಷ್ಮಿಯ ರೂಪವೆಂದು ಪೂಜಿಸಲಾಗುತ್ತದೆ. ಧನತ್ರಯೋದಶಿಯಂದು ಪೊರಕೆ ಖರೀದಿಸುವುದು ಕೂಡ ಇದೇ ಕಾರಣಕ್ಕೆ. ಶಕುನ ಫಲ.
ನೀವು ಬೆಳಿಗ್ಗೆ ಯಾವುದೋ ಮುಖ್ಯ ಕೆಲಸಕ್ಕೆ ಮನೆಯಿಂದ ಹೊರಬಂದಾಗ ಅಥವಾ ಎದ್ದ ತಕ್ಷಣ ಯಾರಾದರೂ ದಾರಿಯಲ್ಲಿ ಕಸ ಗುಡಿಸುತ್ತಿರುವುದನ್ನು ನೋಡಿದರೆ ಅದು ಅತ್ಯಂತ ಶುಭ ಶಕುನ. ಇದರರ್ಥ ನಿಮ್ಮ ಜೀವನದಲ್ಲಿರುವ ದರಿದ್ರ ಅಥವಾ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಮನೆಗೆ ಲಕ್ಷ್ಮಿ ಬರುವ ಹಾದಿ ಶುಭ್ರವಾಗುತ್ತಿದೆ ಎಂದರ್ಥ. ಅಂದು ನೀವು ಅಂದುಕೊಂಡ ಕೆಲಸಗಳು ಯಾವುದೇ ಅಡೆತಡೆಯಿಲ್ಲದೆ ಪೂರ್ಣಗೊಳ್ಳುತ್ತವೆ. 2. ಹಾಲಿನ ಪಾವಿತ್ರತೆ ಮತ್ತು ಸಮೃದ್ಧಿ. ಹಾಲು ಚಂದ್ರಗ್ರಹದ ಸಂಕೇತ ಮತ್ತು ಸಮೃದ್ಧಿಯ ಪ್ರತೀಕ. ಬೆಳಿಗ್ಗೆ ಎದ್ದ ತಕ್ಷಣ ಹಾಲಿನ ಪಾತ್ರೆಯನ್ನು ನೋಡುವುದು ಅಥವಾ ಹಾಲಿನ ವ್ಯಕ್ತಿಯನ್ನು ಕಾಣುವುದು ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಹಾಲು ಉಕ್ಕುವುದು. ಅಡುಗೆ ಮಾಡುವಾಗ ಆಕಸ್ಮಿಕವಾಗಿ ಹಾಲು ಪಾತ್ರೆಯಿಂದ ಉಕ್ಕಿ ಬಂದರೆ ಗಮನಿಸಿ, ಬೇಕಂತಲೇ ಉಕ್ಕಿಸಬಾರದು. ಅದು ನಿಮ್ಮ ಮನೆಯಲ್ಲಿ ಸಂಪತ್ತು ಮತ್ತು ಐಶ್ವರ್ಯವು ಮಿತಿ ಮೀರಿ ಬೆಳೆಯಲಿದೆ ಎಂಬುದರ ಸಂಕೇತ. ಶಾಸ್ತ್ರಗಳ ಪ್ರಕಾರ ಹಾಲು ಉಕ್ಕುವುದು ಎಂದರೆ ಆ ಮನೆಯಲ್ಲಿ ಸುಖ, ಶಾಂತಿ ಮತ್ತು ಸಂಪತ್ತು ಉಕ್ಕಿ ಹರಿಯಲಿದೆ ಎಂದರ್ಥ. ಇದು ಮುಂಬರುವ ದಿನಗಳಲ್ಲಿ ನಿಮಗೆ ಸಿಗಲಿರುವ ದೊಡ್ಡ ಆರ್ಥಿಕ ಲಾಭವನ್ನು ಸೂಚಿಸುತ್ತದೆ. 3. ದೈವಿಕ ಧ್ವನಿಗಳು. ಶಂಖ ಮತ್ತು ಘಂಟನಾದ. ಕೆಲವೊಮ್ಮೆ ಬೆಳಿಗ್ಗೆ ನಾವು ಕಣ್ಣು ಬಿಟ್ಟ ತಕ್ಷಣ ಎಲ್ಲಿಂದಲೂ ದೂರದ ದೇವಸ್ಥಾನದ ಶಂಖದ ಧ್ವನಿ ಅಥವಾ ಘಂಟನಾದ ಕೇಳಿಸುತ್ತದೆ. ಇದನ್ನು ದೈವಿಕ ಕರೆ ಎಂದು ಕರೆಯಲಾಗುತ್ತದೆ. ಶಂಖದ ಧ್ವನಿಯು ಪರಿಸರದಲ್ಲಿರುವ ನಕಾರಾತ್ಮಕ ಕ್ರಿಮಿಗಳನ್ನು ಮಾತ್ರವಲ್ಲ, ನಮ್ಮ ಮನಸ್ಸಿನಲ್ಲಿರುವ ಆತಂಕವನ್ನು ನಾಶಪಡಿಸುತ್ತದೆ. ಒಂದು ವೇಳೆ ಎದ್ದ ತಕ್ಷಣ ಇಂತಹ ದೈವಿಕ ಧ್ವನಿಗಳು ಕೇಳಿಸಿದರೆ ಅಂದು ನಿಮಗೆ ಧನ ಲಾಭದ ಜೊತೆಗೆ ಮಾನಸಿಕ ಶಾಂತಿಯೂ ಸಿಗಲಿದೆ ಎಂದರ್ಥ. ದೇವತೆಗಳು ನಿಮ್ಮನ್ನು ಆಶೀರ್ವದಿಸುತ್ತಿದ್ದಾರೆ ಮತ್ತು ನಿಮ್ಮ ಕಷ್ಟದ ದಿನಗಳು ಕರಗುತ್ತಿವೆ ಎಂಬುದಕ್ಕೆ ಇದು ಅಂತಿಮ ಸಾಕ್ಷಿ. 4. ಈ ಸೂಚನೆಗಳನ್ನು ಹೇಗೆ ಸ್ವೀಕರಿಸಬೇಕು? ವೀಕ್ಷಕರೇ, ಇಂತಹ ಯಾವುದೇ ಸೂಚನೆಗಳು ಕಂಡಾಗ ತಕ್ಷಣ ಮನಸ್ಸಿನಲ್ಲಿ ದೇವರಿಗೆ ಕೃತಜ್ಞತೆ ಸಲ್ಲಿಸಿ, ನನ್ನ ಮೇಲಿರುವ ದಯೆ ಹೀಗೆ ಇರಲಿ ಎಂದು ಪ್ರಾರ್ಥಿಸಿ. ಈ ಸಣ್ಣ ಸಂಕೇತಗಳು ನಮಗೆ ಎಚ್ಚರಿಕೆ ನೀಡುತ್ತವೆ ಮತ್ತು ಹೊಸ ಹುಮ್ಮಸ್ಸಿನಿಂದ ಕೆಲಸ ಮಾಡಲು ಪ್ರೇರೇಪಿಸುತ್ತವೆ. ನಿಮ್ಮ ನಂಬಿಕೆಯೇ ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡುವ ಶಕ್ತಿಯನ್ನು ಹೊಂದಿದೆ. ಗೆಳೆಯರೇ, ಇಲ್ಲಿಯವರೆಗೆ ನಾವು ಶಕುನಶಾಸ್ತ್ರದ ಪ್ರಕಾರ ಕಪ್ಪು ಇರುವೆಗಳ ಆಗಮನ, ಗೂಬೆಯ ದರ್ಶನ, ಕಮಲದ ಹೂವಿನ ಕನಸು, ಪಕ್ಷಿಗಳ ಚಿಲಿಪಿಲಿ ಮತ್ತು ನಮ್ಮ ದೇಹದಲ್ಲೇ ಉಂಟಾಗುವ ಕೆಲವು ಅಚ್ಚರಿಯ ಬದಲಾವಣೆಗಳ ಬಗ್ಗೆ ವಿವರವಾಗಿ ತಿಳಿದುಕೊಂಡಿದ್ದೇವೆ. ಈ ಮೇಲಿನ ಯಾವುದೇ ಸೂಚನೆಗಳು ನಿಮ್ಮ ಜೀವನದಲ್ಲಿ ಪದೇ ಪದೇ ಕಾಣಿಸಿಕೊಳ್ಳುತ್ತಿದ್ದರೆ ಅದನ್ನು ನಿರ್ಲಕ್ಷಿಸಬೇಡಿ. ಸಾಕ್ಷಾತ್ ಮಹಾಲಕ್ಷ್ಮಿಯು ನಿಮ್ಮ ಕಷ್ಟಗಳನ್ನು ದೂರ ಮಾಡಿ ನಿಮ್ಮ ಮನೆಗೆ ಸಮೃದ್ಧಿಯನ್ನು ತರಲು ಸನ್ನಿಹಿತಳಾಗಿದ್ದಾಳೆ ಎಂಬುದರ ದೈವಿಕ ಸಂಕೇತಗಳಿದು. ಇಂತಹ ಸಮಯ ಬಂದಾಗ ಮೊದಲು ದೇವರಿಗೆ ಧನ್ಯವಾದ ಅರ್ಪಿಸಿ. ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನು ನೀವು ನೆನಪಿಟ್ಟುಕೊಳ್ಳಬೇಕು. ಶಕುನಗಳು ಕೇವಲ ದಾರಿದೀಪಗಳಿದ್ದಂತೆ. ಕೇವಲ ಶಕುನಗಳನ್ನು ನಂಬಿ ಕೈಕಟ್ಟಿ ಕುಳಿತುಕೊಳ್ಳಬಾರದು. ನಮ್ಮ ಸನಾತನ ಧರ್ಮವು ಕರ್ಮಕ್ಕೆ ಮೊದಲ ಪ್ರಾಶಸ್ತ್ಯ ನೀಡುತ್ತದೆ. ಶ್ರೀಕೃಷ್ಣ ಪರಮಾತ್ಮನು ಗೀತೆಯಲ್ಲಿ ಹೇಳಿರುವಂತೆ ನಿಮ್ಮ ಕರ್ತವ್ಯವನ್ನು ನೀವು ಪ್ರಾಮಾಣಿಕವಾಗಿ ಮಾಡಿ. ಶುಭ ಶಕುನಗಳು ನಿಮ್ಮ ಯಶಸ್ಸಿನ ಹಾದಿಯನ್ನು ಸುಲಭಗೊಳಿಸುತ್ತವೆ ಮತ್ತು ನಿಮಗೆ ಆತ್ಮವಿಶ್ವಾಸವನ್ನು ನೀಡುತ್ತವೆ. ಆದರೆ ಕಠಿಣ ಪರಿಶ್ರಮವಿಲ್ಲದೆ ಕೇವಲ ಶಕುನಗಳಿಂದ ಸಂಪತ್ತು ಲಭಿಸುವುದಿಲ್ಲ. ಆದ್ದರಿಂದ ನಿಮ್ಮ ಶ್ರಮವನ್ನು ಮುಂದುವರಿಸಿ. ಅದರ ಜೊತೆಗೆ ಈ ದೈವಿಕ ಸೂಚನೆಗಳು ನಿಮ್ಮ ಬೆನ್ನಿಗಿವೆ ಎಂದು ಧೈರ್ಯದಿಂದ ಮುನ್ನಡೆಯಿರಿ. ಈ ವಿಡಿಯೋದಲ್ಲಿ ನಾವು ಚರ್ಚಿಸಿದ ಸೂಚನೆಗಳಲ್ಲಿ ನಿಮಗೆ ಈಗಾಗಲೇ ಯಾವುದು ಕಾಣಿಸಿಕೊಂಡಿದೆ ಅಥವಾ ನಿಮಗೆ ಇತ್ತೀಚೆಗೆ ಯಾವುದಾದರೂ ವಿಶೇಷ ಕನಸು ಬಿದ್ದಿದೆಯೇ ಎಂಬುದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದ್ದರೆ ಈಗಲೇ ಒಂದು ಲೈಕ್ ಮಾಡಿ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೂ ಈ ರಹಸ್ಯಗಳನ್ನು ತಿಳಿಯಲಿ. ಅವರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಭಕ್ತಿಯ ಸಂಕೇತವಾಗಿ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಹಾಲಕ್ಷ್ಮಿ ಎಂದು ಬರೆಯಲು ಮರೆಯಬೇಡಿ. ಇಂತಹ ಇನ್ನಷ್ಟು ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯ ಮಾಹಿತಿಗಳಿಗಾಗಿ ನಮ್ಮ ಸ್ಪಿರಿಚುವಲ್ ವೈಬ್ಸ್ ಚಾನಲ್
ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ದೇವರು ಎಲ್ಲರಿಗೂ ಒಳಿತನ್ನು ಮಾಡಲಿ. ನಿಮ್ಮ ಮನೆಯಲ್ಲಿ ಧನ ಧಾನ್ಯ ಮತ್ತು ಸುಖ ಶಾಂತಿ ಸದಾ ನೆಲೆಸಲಿ ಎಂದು ಪ್ರಾರ್ಥಿಸುತ್ತಾ ಇಂದಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ಮುಂದಿನ ವಿಶೇಷ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನೋಡ್ತಾ ಇರಿ ಸ್ಪಿರಿಚುವಲ್ ವೈಬ್ಸ್. ಧನ್ಯವಾದಗಳು. ನಮಸ್ಕಾರ.